ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದನ್ನು ನಿಲ್ಲಿಸೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಹೆಮ್ಮೆ. ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರಿಯುತ್ತವೆ. ಗ್ಯಾರಂಟಿ ಜೊತೆ ರಾಜ್ಯವು ಅಭಿವೃದ್ಧಿ ಪಥದತ್ತ ಮುನ್ನುಗ್ತಾ ಇದೆ. ಹಾಲು ಉತ್ಪಾದಕರ ಖಾತೆಗೆ 1,82,228 ಕೋಟಿ ಡಿಬಿಟಿ ಮಾಡಲಾಗಿದೆ. ನೀರಾವರಿ ಪಂಪ್ಸೆಟ್ಗಳಿಗೆ 20,029 ಕೋಟಿಯಲ್ಲಿ ಉಚಿತ ವಿದ್ಯುತ್ ನೀಡಲಾಗಿದೆ. ಅಲ್ಲದೆ ಕೊಬ್ಬರಿಗೆ 1,500 ರೂಪಾಯಿಗಳ ಪ್ರೋತ್ಸಾಹ ಧನ ನೀಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಗ್ಯಾರಂಟಿ ಯೋಜನೆ ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ, ಪರಿಷ್ಕರಣೆ ಆಗಬೇಕು ಅಂತಷ್ಟೇ ಹೇಳಿದ್ದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಗ್ಯಾರಂಟಿ ಯೋಜನೆ ಸ್ಥಗಿತಗೊಳಿಸುವಂತಹ ಚಿಂತನೆ ಆಗ್ತಾ ಇಲ್ಲ. ನಾನು ಪದೇ ಪದೇ ಈ ಬಗ್ಗೆ ಹೇಳಿದ್ದೀನಿ. ಜನರ ಅಭಿಪ್ರಾಯ ಏನಿದೆ ಅನ್ನೋದು ಚರ್ಚೆ ಮಾಡ್ತೀವಿ. ಏನೋ ನಮ್ಮ ರಾಜ್ಯದ ಜನರ ಕೈ ಹಿಡಿದಂತಹ ಗ್ಯಾರಂಟಿಗಳನ್ನು ನಿಲ್ಲಿಸುವಂತಹ ಯೋಜನೆಯೇ ಇಲ್ಲ ಅಂತ ಮಾತನಾಡಿದ್ದಾರೆ. ನಡೀತಾ ಇಲ್ಲ ಚಿಂತನೆ ಆ ಥರ ಕ್ಯಾನ್ಸಲ್ ಮಾಡೋದಕ್ಕೆ ನಡೀತಾ ಇಲ್ಲ. ಆದರೆ ಜನರ ಅಭಿಪ್ರಾಯಗಳ ಏನೇನು ನಡೀತದೆ ಅನ್ನೋದು ಚರ್ಚೆ. ಸರ್ಕಾರ ಅದನ್ನು ಸ್ಥಗಿತಗೊಳಿಸ್ಬೇಕು ಅನ್ನೋ ಚಿಂತನೆ ಇರಲಿಲ್ಲ, ಮುಂದುವರಿಸ್ಬೇಕಂತ ಚಿಂತನೆ ಇಲ್ಲ. ಅಂದರೆ ಫಾರ್ಮ್ ಆಗಿದೆ ಸರ್ಕಾರ. ಚಿಂತನೆ ಏನು ನಡೀತಾ ಇಲ್ಲ ಚಿಂತನೆ ಆ ಥರ ಕ್ಯಾನ್ಸಲ್ ಮಾಡೋದಕ್ಕೆ ನಡೀತಾ ಇಲ್ಲ. ಆದರೆ ಜನರ ಅಭಿಪ್ರಾಯಗಳ ಏನೇನು ನಡೀತದೆ ಅನ್ನೋದು. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟರು. ಯೋಜನೆಯನ್ನ ಇನ್ನೂ ಚೆನ್ನಾಗಿ ಜನರಿಗೆ ಮುಟ್ಟಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ಯೋಜನೆಯಲ್ಲಿ ಯಾವುದೇ ಸೋರಿಕೆ ಆಗಬಾರ್ದು. ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಮಾತ್ರ ಸಿಗಬೇಕು. ಯೋಜನೆ ನಿಲ್ಲಿಸುವಂತಹ ಯೋಚನೆ ಇಲ್ಲ. ಯೋಜನೆ ಮಾಡಿದ ಬಳಿಕ ಅದನ್ನು ನಿಲ್ಲಿಸೋದಿಲ್ಲ. ಅದನ್ನು ಖಂಡಿತವಾಗಿಯೂ ಮುಂದುವರಿಸ್ತೇವೆ. ಅದರಲ್ಲಿ ನ್ಯೂನ್ಯತೆ ಇದ್ದರೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ. ಹೊಸ ಯೋಜನೆಯಾಗಿರೋದ್ರಿಂದಾಗಿ ನ್ಯೂನ್ಯತೆಗಳನ್ನು ಸರಿಪಡಿಸ್ತೀವಿ ಅಂತ ಮಾತನಾಡಿದರು. ಯಾರು ಏನು ಬೇಕಾದರೂ ಹೇಳಿ, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ಯಾರಂಟಿ ಬಗ್ಗೆ ಯಾರು ಮಾತನಾಡಬಾರ್ದು, ಯಾವ ಗ್ಯಾರಂಟಿ ವಾಪಸ್ ಪಡೆಯೋದಿಲ್ಲ, ಹಾಗೂ ಎಲ್ಲ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಗ್ಯಾರಂಟಿ ವಿಚಾರದಲ್ಲಿ ಯಾರು ಯಾವುದೇ ಅನುಮಾನ ಇಟ್ಕೊಳ್ಳೋದು ಬೇಡ. ಏನಿದೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಇದೇ ವೇಳೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಬಂದು ಎಲ್ಲ ಮಂತ್ರಿಗಳನ್ನು ಕರೆಸಿ ಸೂಚನೆ ಕೊಟ್ಟು ಹೋಗಿದ್ದಾರೆ ಅಂತ ಸ್ಪಷ್ಟೀಕರಣ ಕೊಟ್ಟರು. ನಮ್ಮ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಅಂತ ಸಚಿವ KN ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವು ಸಚಿವರು BPL ಕಾರ್ಡ್ಗಳು ಪರಿಷ್ಕರಣೆ ಆಗಬೇಕು ಅಂತ ಹೇಳಿರೋದು, ಕೆಲವರು ಸುಳ್ಳು ದಾಖಲೆಗಳನ್ನು ಕೊಟ್ಟು BPL ಮಾಡಿಸ್ಕೊಂಡಿರ್ತಾರೆ. ಹಾಗಾಗಿ ಅವುಗಳ ಪರಿಷ್ಕರಣೆ ಆಗಬೇಕು ಅಂತ ಹೇಳಿರೋದು. ನಮ್ಮ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ. 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಮುಂದುವರಿಯುತ್ತೆ. 5 ವರ್ಷವೂ ಗ್ಯಾರಂಟಿ ಯೋಜನೆಗಳು ಇರುತ್ತವೆ. ಈ ಹಿಂದಿನ ಸರ್ಕಾರದ ಕಾಮಗಾರಿಗಳು, ಈಗ ನಡೀತಾ ಇರುವ ಕಾಮಗಾರಿಗಳ ಪಟ್ಟಿ ನೋಡಿ. ನಮ್ಮ ಕಾಲದಲ್ಲಿ ಹೆಚ್ಚುವರಿ ಕಾಮಗಾರಿಗಳಿಗೆ ಮಂಜೂರು ಮಾಡಲಾಗಿದೆ. ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟರು. BPL ಕಾರ್ಡು ಪರಿಷ್ಕರಣೆ ಆಗಬೇಕು ಅನ್ನೋದನ್ನು ಅವರು ಮಂತ್ರಿಗಳಾಗಿ ಹೇಳಿರ್ಬೋದು. BPL ಕಾರ್ಡು ಒಂದಷ್ಟು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಆಗುತ್ತೆ. ಕೆಲವರಿಗೆ ಸಿಗದೇ ಇದ್ದರೂ ಸಿಗಬೇಕು, ಕೆಲವರಿಗೆ ಸುಳ್ಳು ದಾಖಲೆ ಕೊಡ್ತಗೊಂಡ್ರು ತೆಗಿಯೋ ಅಂತ ಕೆಲಸನ ಮಾಡಬೇಕಾಗುತ್ತೆ ಅಂತ. ಆದರೆ ನಮ್ಮ ಕಾರ್ಯಕ್ರಮಗಳು, ನಮ್ಮ ಯೋಜನೆಗಳ ಇದನ್ನು ನಿರಂತರವಾಗಿ ನಮ್ಮ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡೋಕ್ಕೆ 5 ವರ್ಷವರೆಗೂ ಯಾವ ಗ್ಯಾರಂಟಿಯನ್ನು ನಾವು ನಿಲ್ಲಿಸಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ನಮ್ಮ ACC ಆಗಿರ್ಬೋದು, ಇವತ್ತಿನ ಸರ್ಕಾರ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ಅದಕ್ಕೆ ಬದ್ಧತೆ. ನಾವು ಈ ವರ್ಷ ಎಷ್ಟು ಹೊಸ ಕಾಮಗಾರಿಗಳಿಗೆ ಸರ್ಕಾರ ಮಂಜೂರಾತಿ ಕೊಟ್ಟಿದ್ದೀವಿ ಅಂತ ನೀವು ಕಂಪೇರ್ ಮಾಡಿದಾಗ ಅವಾಗ ಗ್ಯಾರಂಟಿ ಇರಲಿಲ್ಲ, ಈಗ ಗ್ಯಾರಂಟಿ ಇದೆ. ಗ್ಯಾರಂಟಿಗೂ
ಅಭಿವೃದ್ಧಿಗೂ ಸಂಬಂಧ ಇಲ್ಲ. ಗ್ಯಾರಂಟಿಯನ್ನು ಕೊಡ್ತೀವಿ, ಅಭಿವೃದ್ಧಿ ಗ್ಯಾರಂಟಿಗಳ ಬಗ್ಗೆ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳಿಗೆ ಯಾವುದೇ ಹೊರೆಯಿಲ್ಲ. ಸಿಎಂ ಡಿಸಿಎಂ ಕೇಂದ್ರದ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಗ್ಯಾರಂಟಿಗಳನ್ನು ಪರಿಶೀಲನೆ ಮಾಡುವಂತಹ ಅಗತ್ಯ ಕೂಡ ಇಲ್ಲ. ಯಾವುದೇ ಆರ್ಥಿಕ ಹೊರೆ ಸರ್ಕಾರದಲ್ಲಿಲ್ಲ. ಕೇಂದ್ರ ಹಾಗೂ ರಾಜ್ಯದ ನಾಯಕರು ಸಿಎಂ ನೇತೃತ್ವದಲ್ಲಿ ಆಂತರಿಕ ಸಭೆ ನಡೆಸಿದ್ದಾರೆ. ತೆರಿಗೆ ಕಟ್ಟೋರು ಹಾಗೂ ಬಡವರು ಅನ್ನುವಂತಹ ವಿಷಯ ಇಲ್ಲಿ ಬರೋದಿಲ್ಲ. ಗ್ಯಾರಂಟಿ ಯೋಜನೆ ಬಡವರ ಯೋಜನೆಯಾಗಿದೆ. ಅದರ ಬಗ್ಗೆ ನಿಮಗೆ ಇರುವಂತಹ ಸಂಶಯ ನಮಗಿಲ್ಲ. ಜೊತೆಗೆ ಈ ಯೋಜನೆಗಳಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದರು. ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 5 ಗ್ಯಾರಂಟಿ ಯಾವುದೇ ಆರ್ಥಿಕ ಹೊರೆ ಇಲ್ಲ ನಮಗ. ಅವ್ರಿಗೆ ಹೇಳ್ಬೋದು ಪರಿಷ್ಕರಣೆ ಮಾಡೋದಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ನಾಯಕರು ಬಹಳ ಸ್ಪಷ್ಟವಾಗಿದೆ ಹೇಳಿದ್ದಾರೆ. ಪಂಚ ಗ್ಯಾರಂಟಿಯನ್ನ ಪರಿಷ್ಕರಣೆ ಮಾಡೋಂಥ ಈ ಸದ್ಯ ಪರಿಸ್ಥಿತಿಯೊಳಗೆ ಇಲ್ಲ. ಅಭಿವೃದ್ಧಿ ಕುಂಠಿತ ಇಲ್ಲ. ಮಾಧ್ಯಮದ ಮಾತ್ರ ಅಭಿವೃದ್ಧಿ ಕುಂಠಿತ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಮ್ಮ ರೋಡ್ ತರುವಂತ ತಂದಿದ್ದೀವಿ. ನಮ್ಮ ಕೆಲಸಕ್ಕೆ ಯಾವುದೇ ಪ್ರಗತಿಗೆ ಇದು ಆಗಿಲ್ಲ. ನಾನು ಒಂದು ಮಾತು ಹೇಳ, DCM ಅವರು, ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, KC ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಎಲ್ಲರೂ ಕುಂತು ಇಂಟರ್ನಲ್ ಮೀಟಿಂಗು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮಾಡಿದ್ದೀವಿ. ಭಾಳ ಯಾರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅಂಥವರಿಗೆ ಗ್ಯಾರಂಟಿಗಳು ಸಿಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಸಚಿವರು ಹೇಳಿರಬಹುದು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರವಾಗಿ ಮಾತನಾಡಿ, ಈ ಬಗ್ಗೆ ಅಷ್ಟು ಮಾಹಿತಿ ನನಗಿಲ್ಲ. ಕ್ಯಾಬಿನೆಟ್ ಬಂದಾಗ ಮಾತ್ರ ಈ ವಿಚಾರವಾಗಿ ಮಾಹಿತಿ ಸಿಗುತ್ತೆ. ಇನ್ನು ಯಾರು ಅನುಕೂಲಸ್ಥರು ಇರ್ತಾರೆ ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇವೆ, ಅಂಥವರನ್ನ ಪರಿಶೀಲನೆ ಮಾಡಬೇಕು ಅಂತ ಮಾತಿರಬಹುದು. ಆದರೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಕ್ಯಾಬಿನೆಟ್ಗೆ ಬಂದಾಗ ಗೊತ್ತಾಗುತ್ತೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದ ಪವರ್ಫುಲ್ ಲೀಡರ್. ವಿಪಕ್ಷದಿಂದ ಸಿಎಂ ಅವರನ್ನ ವೀಕ್ ಮಾಡುವ ಹುನ್ನಾರ ನಡೀತಾ ಇದೆ ಅಂತ ಸಚಿವ KN ರಾಜಣ್ಣ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಸೈಟ್ ತೆಗೆದುಕೊಂಡು 15 ವರ್ಷಗಳಾಗಿದೆ. ಅದೇ ನಿಯಮದ ಅಡಿ ಬೇರೆ ಪಾರ್ಟಿಯವರು ಸೈಟ್ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಆರೋಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಉದ್ದೇಶ ಅಂತ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿಎಂ ಅವ್ರ ಮೇಲೆ ಏನೆಲ್ಲ ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲ ಬರ್ತಾ ಇದ್ದಾವೆ. ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರು ನೋ ಡೌಟ್ ಪವರ್ಫುಲ್ ಲೀಡರ್ ಆಫ್ ದಿ ಪಾರ್ಟಿ. ವಿರೋಧ ಪಕ್ಷದವರೇನು ಕಾಂಗ್ರೆಸ್ ಸ್ವೀಕಾರ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಬೇಕು ಅನ್ನೋದು ಅವ್ರದ್ದು ಹುನ್ನಾರ ಇದೆ. ಅಲ್ಲದೆ 15 ವರ್ಷ ಆಗಿದೆ ಸೈಟ್ಗಳು ತಗೊಂಡು ಇದು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು ಅನ್ನೋದು ಇದೆ. ಆದ್ರೆ ಅವರು ಪೊಲಿಟಿಕಲ್ ಆಗಿ ಯಾವ ರೀತಿ ಮಾಡಕ್ ಹೊರಟಿದ್ದಾರೆ, ನಾವು ಕೂಡ ಪೊಲಿಟಿಕಲ್ ಆಗಿ ಫೇಸ್ ಮಾಡ್ತೀವಿ. ಇವೆಲ್ಲ ಪೊಲಿಟಿಕಲ್ ಆಗಿ ಇಶ್ಯೂಸ್ ಅನ್ನ ಮಾಡ್ಕೊಂಡು ಹೋಗೋದು ಇದು ಯಾರು ಶೋಭೆ ತರೋದು. ಸಿಎಂ ನಾವು ಕೂಡ ನೀಟ್ಗೆ ವಿರೋಧ ವ್ಯಕ್ತಪಡಿಸಿದ್ದೀವಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಈ ಬಗ್ಗೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಹೆಚ್ಚು ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದ್ದೀವಿ. 100 ಕೋಟಿ ಖರ್ಚು ಮಾಡಿ ಸರ್ಕಾರ ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟುತ್ತೆ. ಆದರೆ ಇದರ ಪ್ರಯೋಜನ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ದೇಶದಲ್ಲಿ ಎಲ್ಲವನ್ನೂ ಕೇಂದ್ರದಿಂದಲೇ ನಿಯಂತ್ರಣ ಮಾಡೋದು ಒಳ್ಳೆಯದಲ್ಲ. ಇದೆಲ್ಲ ಕೇಂದ್ರ ಹೇಳಿದ ಪ್ರಕಾರ ನಡಿಬೇಕು ಎಂಬಂತೆ ಇದೆ. ನಾವು ಈಗ ಇದನ್ನು ಫಾಲೋ ಮಾಡಲೇಬೇಕು. ಪಾರ್ಲಿಮೆಂಟ್ನಲ್ಲಿ ಕಾನೂನು ತಿದ್ದುಪಡಿ ಆಗಬೇಕು. ನೀಟ್ ಪರಿಷ್ಕರಣೆ ಮಾಡೋದಕ್ಕೆ ಕ್ರಮ ತಗೋತಾರಾ ಅಂತ ನೋಡಬೇಕು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೀಟ್ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದರೆ ಶಿಕ್ಷಣದಲ್ಲಿ ಎಲ್ಲವನ್ನು ಕೂಡ ಸೆಂಟ್ರಲ್ನಿಂದಲೇ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಳ್ಳೆಯದಲ್ಲ. ಎಲ್ಲವೂ ನಮ್ಮ ಮುಖಾಂತರನೇ ಆಗಬೇಕು, ಇದ್ರ ಮುಖಾಂತರನೇ ಆಗಬೇಕು ಅಂತ ಹೇಳಿದ್ರೆ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೆ ಈಗ ನಾವು ಇದನ್ನೇ ನಾವು ಕೂಡ ಅದಕ್ಕೆ ಅಪೋಸ್ ಮಾಡ್ತಾ ಇದ್ದೀವಲ್ಲ. ನೀಟ್ ಸಿಸ್ಟಮಲ್ಲಿ ನಮ್ಮ ರಾಜ್ಯಕ್ಕೆ ಎಷ್ಟು ಅನುಕೂಲ ಇದೆ ನಮ್ಗೆ ಅದು. ಯಾಕಂದ್ರೆ ನಮ್ಮಲ್ಲೆಲ್ಲ ತಮಿಳುನಾಡು, ಕರ್ನಾಟಕ ನಾವೆಲ್ಲ ಹೆಚ್ಚು ಮೆಡಿಕಲ್ ಕಾಲೇಜ್ಗಳು ಮಾಡಿದ್ದೀವಿ. ಈಗ ನಮ್ಮ ಸಿಸ್ಟಮ್ ಪ್ರಕಾರ ನಮ್ಮ ಮಕ್ಕಳಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇತ್ತು. ಈಗ ನೀಟ್ ಅಂತ ಹೇಳಿದ ತಕ್ಷಣ ಅವರ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮು
ಅದಕ್ಕೆ ಪ್ರಿಪ್ರೇಷನ್ನು ಅದರಲ್ಲಿ ಆಗ್ತಾ ಇರುವಂಥ ಎಲ್ಲ ಲೋಪದೋಷಗಳು ಇವತ್ತೆಲ್ಲ ನೀವೇ ನೋಡ್ತಾ ಇದ್ದೀರಾ. ಸೊ ನಾವಿಲ್ಲಿ ದುಡ್ಡು ಕಟ್ಟು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಈ ಬಗ್ಗೆ ಉಡುಪಿಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಪರಿಶೀಲನೆ ಕೂಡ ಮಾಡೋದಿಲ್ಲ. ಚುನಾವಣೆಗಿಂತ ಮೊದಲು ಕೊಟ್ಟ ಭರವಸೆ ಜಾರಿಯಲ್ಲಿ ಇರುತ್ತೆ. 5 ಗ್ಯಾರಂಟಿಗಳು ಮೊದಲು ಹೇಗಿತ್ತು ಎಲ್ಲವೂ ಕೂಡ ಮುಂದುವರಿಯುತ್ತೆ. ಈ ಬಗ್ಗೆ ಯಾರೂ ಅನ್ಯಥಾ ವ್ಯಾಖ್ಯಾನಿಸಬಾರದು. ಪರಿಷ್ಕರಣೆ ಬಗ್ಗೆ ಸಚಿವರು ಮಾತನಾಡಿರಲ್ಲ. ಚುನಾವಣೆಗಾಗಿ ಸ್ವಾರ್ಥದ ರಾಜಕಾರಣಕ್ಕೆ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದಲ್ಲ. ಮಹಿಳೆಯರ ಸಬಲೀಕರಣ ಬಡವರ ಉದ್ದೇಶದಿಂದ ತಂದಿತ್ತು. ಇವತ್ತಿನವರೆಗೆ ಇರುವ ಮಾನದಂಡದಲ್ಲೇ ಯೋಜನೆಗಳು ಮುಂದುವರಿಯುತ್ತೆ. ಜನರಿಗೆ ಕೊಟ್ಟಂತಹ ಭಾಷೆಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಸ್ವಾರ್ಥದ ರಾಜಕಾರಣಕ್ಕೆ ನಾವು ಏನಾಗುತ್ತಿಲ್ಲ. ಏನು ಒಂದು ಉದ್ದೇಶ ಇದೆ, ಮಹಿಳೆಯರ ಸಬಲೀಕರಣ ಅನ್ನುವಂಥ ಉದ್ದೇಶ ಇದೆ, ಬಡವರನ್ನ ಬಡರೇಖೆಗಿನ್ನ ಮೇಲೆ ತರಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಉದ್ದೇಶಕ್ಕೆ ನಾವು ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಬೇಕಂತ ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಕೂಡಾಟ. ಎಲ್ಲರಿಗೆ ಮುಂದುವರಿಸ್ತಾರೆ, ಬಿಪಿಎಲ್ಗೆ ಮುಂದುವರಿಸ್ತಾರೆ. ಈ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಪಾಲ ನಾವು ಪಡೆಯೋದಕ್ಕೂ ಕೂಡ ಕೋರ್ಟ್ಗೆ ಹೋಗಬೇಕಾಯಿತು. ಅಷ್ಟೇ ಅಲ್ಲದೆ ಅನುದಾನ ಬಿಡುಗಡೆ ಮಾಡಿ ದೊಡ್ಡತನ ತೋರಿಸಿ ಅಂತ ಮೋದಿ ಅವರನ್ನ ಕೇಳ್ಕೊಳ್ಬೇಕು. ಬರ ಪರಿಹಾರ ವಿಚಾರದಲ್ಲೂ ತಾರತಮ್ಯ ಮಾಡಿದ್ರಿ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಬರ ಪರಿಹಾರವನ್ನು ತಡವಾಗಿ ಕೊಟ್ಟು ತಾಳ್ಮೆ ಪರೀಕ್ಷೆ ಮಾಡಿದಿರಿ. ಕೇಂದ್ರಕ್ಕಿಂತ ಮೊದಲೇ ನಮಗೆ ರಾಜ್ಯದ ಬರ ಪರಿಹಾರ ಕೊಟ್ಟಿತ್ತು. ಪ್ರಜಾಪ್ರಭುತ್ವ ಯಾರ ಕೈಗೊಂಬೆ ಆಗೋದಕ್ಕೆ ಸಾಧ್ಯವೇ? 3 TMC ನೀರು ಖಾಲಿ ಮಾಡಿ ಗೇಟ್ ನಿರ್ಮಾಣ ಮಾಡಬೇಕು ಅಂತ ತಜ್ಞರು ಹೇಳಿದ್ದಾರೆ. ಹೀಗಾಗಿ ರೈತರಿಗೆ ನಷ್ಟ ಆಗದಂತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಮಾತನಾಡಿದ್ದಾರೆ. ಮೈಸೂರಿನ KR ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರ ದೌರ್ಬಾರ್ ಜಾಸ್ತಿ ಆಗ್ತಾ ಇದೆ. ಆಸ್ಪತ್ರೆಯಲ್ಲಿ ವೀಲ್ ಚೇರ್ಗಳು ಬಿಟ್ಟು ಇವರ ಬೈಕ್ಗಳೇ ಓಡಾಡ್ತಿವೆ. ಅಲ್ಲದೆ ಆಸ್ಪತ್ರೆಯೊಳಗೆ ಪಾರ್ಕಿಂಗ್ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಅನ್ನೋದು ನಮಗೆ ಕೇವಲ ಒಂದು ಪದವಲ್ಲ, ಇದು ಸಾಂವಿಧಾನಿಕ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಅಡಗಿರುವಂತಹ ಅತಿ ದೊಡ್ಡ ರಕ್ಷಣಾ ಕವಚ. ಇದು ಅಭಿವ್ಯಕ್ತಿಯ ಶಕ್ತಿಯಾಗಿದ್ದು ಸತ್ಯವನ್ನು ಹೇಳುವ ಮತ್ತು ಕನಸುಗಳನ್ನು ಈಡೇರಿಸುವ ಭರವಸೆ ಅಂತ ಲೋಕಸಭೆ ವಿಪಕ್ಷ ನಾಯಕ ದೇಶಕ್ಕೆ ಸಂದೇಶ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಿ ಪ್ರಧಾನಿ ಮೋದಿಯವರ ಭಾಷಣವನ್ನು ಆಲಿಸಿದರು. ಆದರೆ ರಾಹುಲ್ ಗಾಂಧಿ ಅವರು ಕುಳಿತಿದ್ದ ಜಾಗ ವಿವಾದಕ್ಕೆ ಗುರಿಯಾಗ್ತಾ ಇದೆ. ಪ್ರೋಟೋಕಾಲ್ ಪ್ರಕಾರ ಲೋಕಸಭೆ ವಿಪಕ್ಷ ನಾಯಕನಿಗೆ ಮೊದಲ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೆ ಅವಕಾಶವನ್ನು ನೀಡಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರಿಗೆ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಳ್ಳೋದಕ್ಕೆ ಜಾಗ ನೀಡಿರೋದು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಒಲಿಂಪಿಕ್ ಪದಕ ವಿಜೇತರಾಗಿರುವಂತಹ ಮನು ಭಾಕರ್, ಸರ್ಬ್ಜೋತ್ ಸಿಂಗ್ ಹಾಗೂ PR ಶ್ರೀಜೇಶ್ ಅವರ ಜೊತೆಯಲ್ಲಿ ಆಸೀನರಾಗಿದ್ದರು. ರಾಹುಲ್ ಗಾಂಧಿ ಅವರು ಹಿಂದಿನ ಸಾಲಿನಲ್ಲಿ ಕುಳಿತಿರುವಂತಹ ಫೋಟೋಗೆ ಕಾಂಗ್ರೆಸ್ ಮಹಿಳಾ ವೈದ್ಯೆ ಅನುಮಾನಗೊಂಡಿದ್ರು. ಬಳಿಕ ವಿಚಾರಣೆ ಮಾಡಿದಾಗ ಬಾಗಿಲಿನಿಂದ ಒಳಬಂದಿರುವ ಆತ ತನ್ನ ಖಾಸಗಿ ಅಂಗವನ್ನು ಪ್ರದರ್ಶನ ಮಾಡಿದ್ದಾನೆ. ಬಳಿಕ ವೈದ್ಯೆ ಕಿರ್ಚೋದಕ್ಕೆ ಪ್ರಾರಂಭಿಸಿದಾಗ ಈ ದುಷ್ಟ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಘಟನೆ ವಿಡಿಯೋ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಈ ಘಟನೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಶ್ಚಿಮ ಬಂಗಾಳ ರಾಜಧಾನಿಯಲ್ಲಿನ ಸರ್ಕಾರಿ ಸಾಮ್ಯದ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ನಡೆದಂತಹ ಟ್ರೈನಿ ವೈದ್ಯೆಯ ಅಮಾನುಷ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ವಿರುದ್ಧ ಆಕ್ರೋಶ ಉಗ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ತಮ್ಮ ಸಹೋದ್ಯೋಗಿಯನ್ನ ಕಳೆದುಕೊಂಡ ನೋವು ಹಾಗೂ ಆಘಾತದ ನಡುವೆ ತಮ್ಮ ಸುರಕ್ಷತೆಗಾಗಿ ಆಗ್ರಹಿಸಿ RG ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತೆ ಬುಧವಾರ ರಾತ್ರಿ ಗುಂಪೊಂದು ಆಸ್ಪತ್ರೆ ಮೇಲೆ ದಾಳಿ ನಡೆಸಿ ವಿಧ್ವಂಸಕ ಕೃತ್ಯ ಎಸಗಿದೆ. ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಅನ್ನು ಸಂಪೂರ್ಣವಾಗಿ ನಾಶಗೊಳಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ.